ಕಾಮುಕ ನಾಗರಾಜ್ ಮೇಸ್ತ್ರಿಯನ್ನು ಅಮಾನತುಗೊಳಿಸಿ. ಕಾಮುಕ ನಾಗರಾಜ್ ಮೇಸ್ತ್ರಿಯನ್ನು ಅಮಾನತುಗೊಳಿಸಿ. ಜಿಂದಾಬಾದ್ 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 ಡಿಎಸ್ಎಸ್ ಜಿಂದಾಬಾದ್ 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 ಡಿಎಸ್ಎಸ್ ಜಿಂದಾಬಾದ್. ಬಂಧುಗಳೇ, ಈ ದಿನ ಏನು ಮೊನ್ನೆ ನಡೆತಕ್ಕಂತಹ ಮಂಜುಳಾ ಎಂಬ ಒಬ್ಬ ದಲಿತ ಮಹಿಳೆ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಂತಹ ನಮ್ಮ ಸಾಗರ ನಗರಸಭೆಯ ಪ್ರಭಾರ ಮೇಸ್ತ್ರಿ ಮತ್ತು ಅಲ್ಲಿಂದ ಪೌರ ಕಾರ್ಮಿಕ ಆತನನ್ನು ಇಮ್ಮಿಡಿಯೇಟ್ಲಿ ಬಂಧಿಸಬೇಕು ಅಂತ ಹೇಳಿ ಈ ದಿನ ಕರ್ನಾಟಕ ದಲಿತ ಸಮಿತಿ ಒಕ್ಕೂಟಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿಸಿ ಈ ದಿನ ಬೃಹತ್ ಒಂದು ಪ್ರತಿಭಟನೆಯನ್ನು ಸಾಗರ ನಗರಸಭೆಯಲ್ಲಿ ಹಮ್ಮಿಕೊಂಡಿದೆ. ಈ ಒಂದು ಸಭೆಗೆ ಕರೆ ಕೊಟ್ಟಾಗ ನಮ್ಮ ರೈತ ಸಂಘದ ಮುಖಂಡರುಗಳು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಂದರ್ಭ ಸಲ್ಲಿಸಿದ್ದೇನೆ. ಒಕ್ಕೂಟದ ಸಂಚಾಲಕರಾದಂತಹ ರೇವಪ್ಪ ಹೊಸಗಪ್ಪರು ಕೂಡ ಬಂದಿದ್ದಾರೆ. ಎಂಟೈರ್ ಅವರ ಪದಾಧಿಕಾರಿಗಳು ಕೂಡ ಇಲ್ಲಿ ಆಸನ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಸಾಗರ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀಮತಿ ಲಲಿತಮ್ಮನವರು ಕೂಡ ಈ ಒಂದು ಸಭೆಯಲ್ಲಿ ಆಸನ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕದ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇಲ್ಲಿ ಆಗಮಿಸಿದ ಎಲ್ಲ ನನ್ನ ಮಹಿಳೆಯರು ಕೂಡ ಅಕ್ಕ ತಂಗಿದರು ಕೂಡ ಇಲ್ಲಿ ಆಸನ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಸಭೆಯನ್ನು ಉದ್ದೇಶ ಸಂಘರ್ಷ ಸಮಿತಿಗಳ ಒಕ್ಕೂಟ, ಪ್ರಗತಿಪರ ಮಹಿಳಾ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ರೈತ ಸಂಘಟನೆಗಳು ಕೂಡ ಇವತ್ತು ಆಶ್ರಯದಲ್ಲಿ ನಾವು ಇವತ್ತು ದಿನಾಂಕ 8/6/26 ಒಬ್ಬ ನಮ್ಮ ನಗರಸಭೆಯಲ್ಲಿ ಪೌರ ಸೇವಾ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಡಿ ದರ್ಜೆ ನೌಕರರಿಗೆ ನಾಗರಾಜ್ ಪ್ರಭಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಅವರಿಂದ ಒಂದು ಲೈಂಗಿಕ ಕಿರುಕುಳ ಸುಮಾರು 3 ವರ್ಷದಿಂದ ನಡೆದಿದೆ. ಈ ಒಂದು ವಿಷಯ ತಿಳಿದ ತಕ್ಷಣ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಗೆ ಬರೀ ಒಂದು ಕರೆ ಕೊಟ್ವಿ ಫೋನ್ ಮೂಲಕ. ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಜೋಗದಿಂದ ಅಂಬಯ್ಯ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ರೇವಪ್ಪನವರು ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದಾರೆ. ಮಹಿಳೆಯರು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಬಂದಿದ್ದಾರೆ. ಕಾರ್ಗಲ್ ಜೋಗದಿಂದ ಅನೇಕ ಜನರು ಈ ಒಂದು ವಿಚಾರಕ್ಕೆ ನಮ್ಮದು ಅನ್ಯಾಯಕ್ಕೆ ಆ ಮಹಿಳೆಗೆ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಸಂಖ್ಯಾತ ವಿಭಾಗದವರು ಬಂದಿದ್ದಾರೆ. ನಮ್ಮ ಕ್ರಿಶ್ಚಿಯನ್ ವಿಭಾಗದ ಜನರು ಕೂಡ ಬಂದಿದ್ದಾರೆ. ವಿಲಿಯಮ್ಸ್ ಬಂದಿದ್ದಾರೆ. ನಮ್ಮ ಅರವಿಂದಣ್ಣ ಕೂಡ ಬಂದಿದ್ದಾರೆ. ಯಾಕೆ ಇವ್ರನ್ನೆಲ್ಲ ನಾನು ಹೇಳ್ತಿದ್ದೀನಿ ಅಂದರೆ, ಆ ಮನುಷ್ಯನ ಉಪಟಳ ಎಷ್ಟು ಆಗಿದೆ ಅಂತಕ್ಕಂಥದ್ದು ಇಡೀ ಸಾಗರ ಜನತೆಗೆ ಗೊತ್ತಿದೆ. ಸಾಗರ ಟೌನಲ್ಲಿ ಅವನೆಷ್ಟು ಒಂದು ಕೆಟ್ಟ ಹುಳ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಬಡ ಹೆಣ್ಮಕ್ಳು ನೋಡ್ರಿ, ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಕ್ಕಂಥದ್ದವರು ಹೆಣ್ಮಕ್ಳು, ಅವ್ರ ಮೇಲೆ ದೌರ್ಜನ್ಯ ಮಾಡಿಬಿಟ್ಟು ಈ ರೀತಿ ಲೈಂಗಿಕವಾಗಿ ಕಿರುಕುಳ ಕೊಡ್ತಕ್ಕಂಥ ಇವನು ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷ. ಬೇಲಿನೇ ಎದ್ದು ಹೊಲ ಮೇಯ್ದಂಗಿದು. ಈ ದೌರ್ಜನ್ಯಕ್ಕೆ ಒಳಗಾಗಿರ್ತ ಮಹಿಳೆಯರು ಅಥವಾ ಇಲ್ಲಿರ್ತಕ್ಕಂಥ ಪೌರ ಸೇವಾ ನೌಕರರು ಯಾರ ಹತ್ರ ಹೋಗಿ ತಮ್ಮ ಕಷ್ಟ ಸುಖ ಹೇಳ್ಕೋಬೇಕು? ಇದು ಇವನು ಬೆಳವಣಿಗೆಗೆ ಯಾರು ಈ ಕಾರಣ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬರ್ತದೆ. ಇಲ್ಲಿ ನಗರಸಭೆಯ ಹಿಂದಿನ ನಾವು ಆಡಳಿತ ಇದ್ದಾಗ ನಾವು ನೋಡಿದ್ವಿ, ಒಂದು ಸಾರಿ ಪನ್ನಮ್ಮ ಅಂತ ಪೌರ ಸೇವಾ ನೌಕರ ಮಹಿಳೆ ಮೇಲೆ ಕೈ ಮಾಡಿದ್ರು ಈ ವ್ಯಕ್ತಿ. ಆ ಸಭೆಯಲ್ಲಿ ನಾನು ಕೂಡ ವಿಷಯ ಎತ್ತಿದ್ದೆ, ಎಲ್ಲ ಮಾಧ್ಯಮ ಮಿತ್ರರು ಕೂಡ ಇದ್ರಿ. ಆನ ನಂತರ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಧಿಕಾರಿ ಮೇಲೆ ಕೈ ಮಾಡ್ದ ಈ ವ್ಯಕ್ತಿ, ಕೈ ಮಾಡಿದ್ರು. ಅವಾಗಲೂ ಕೂಡ ನಾನು ಈ ವಿಚಾರವನ್ನ ಮಾಸಿಕ ಸಭೆಯಲ್ಲಿ ಎತ್ತಿದೆ. ಇಲ್ಲಿವರೆಗೂ ಅವನ ಮೇಲೆ ಏನು ಕ್ರಮ ಆಗಲಿಲ್ಲ. ಅಂದರೆ ಇದಕ್ಕೆ ಹಿನ್ನೆಲೆಯಾಗಿ ಯಾರಿದ್ದಾರೆ? ಒಂದು ವಿಷಯ ಬಂತು, ಅವರ ಪೌರ ಸೇವಾ ನೌಕರ ಅಧ್ಯಕ್ಷರು ಸಮಿತಿ ಅಧಿಕಾರಿಗಳಿಂದ, ನಮ್ದೊಂದು ಕುಟುಂಬ, ನಾವು ಸರಿ ಮಾಡ್ಕೋತೀವಿ ಅಂತ ಹೇಳಿದ್ರು. ಎಲ್ಲಿ ಸರಿ ಆದ ಇವನು? ಎಲ್ಲಿ ಸರಿ ಆದ? ಅಷ್ಟೇ ಅಲ್ಲ, ಮೊನ್ನೆ ಕೂಡ ಒಂದು ವಿಷಯ ನನಗೆ ಗೊತ್ತಾಯ್ತು. ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಕೂಡ ಮುಚ್ಚಳಿಕೆ ಬರ್ಕೊಟ್ಟು ಬಂದಿದ್ರು ಒಂದು ಹೆಣ್ಣು ಮಗಳ ವಿಷಯದಲ್ಲಿ. ಕಾರ್ಯವೊಂಡ ಹೋಗ್ರಿ, ಇಲ್ಲೇ ಇದ್ದಾರೆ. ಎಷ್ಟು ಹೆಣ್ಮಕ್ಳು ಇವನ
ದೌರ್ಜನ್ಯಕ್ಕೆ ಇನ್ನೂ ಒಳಗಾಗಬೇಕು? ಇವನಿಗೆ ಅಕ್ಕ ತಂಗಿಯರು ಇಲ್ವಾ? ಇವ್ರ ಮನೆಯಲ್ಲಿ ಕುಟುಂಬದವ್ರು ಇಲ್ವಾ? ಇವ್ರ ಮನೆ ಮಕ್ಕಳಿಗೆ ಅತ್ಯಾಚಾರ ಅಥವಾ ಈ ಥರ ಲೈಂಗಿಕ ಕಿರುಕುಳ ಆದರೆ ಸುಮ್ಮನೆ ಇರ್ತಿದ್ದ? ಇವನು ಒಂದು ರೀತಿ ಏನಾಗಿದ್ದಾನೆ ಅಂದರೆ ಒಂದು ಮಾತನ್ನು ಹೇಳ್ತಾನೆ, ಸಾಗರದ ಪ್ರಜ್ವಲ ರೇವಣ್ಣ ಆಗಿದ್ದಾನೆ ಇವನು. ಸಾಗರದ ಪ್ರಜ್ವಲ ರೇವಣ್ಣ ಆಗಿದ್ದಾನೆ ಇವನು. ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಪಾಪದ ಕೊಡ ತುಂಬಿದ್ರೆ ಯಾರೂ ನಿಲ್ಲೋದಿಲ್ಲ. ಪ್ರಜ್ವಲ ರೇವಣ್ಣಗೆ ಏನು ದುಡ್ಡಿರ್ಲಿಲ್ವಾ? ಒಬ್ಬ ಚಿತ್ರನಟ ಇವತ್ತು ಜೈಲ್ನಲ್ಲಿ ಕುಳಿತಾ ಇದ್ದಾರೆ, ದುಡ್ಡಿರ್ಲಿಲ್ವಾ? ಇದನ್ನ ಅರ್ಥ ಮಾಡ್ಕೊಂಡು ಅವನು ಜೀವನ ಮಾಡಬೇಕು. ಇಲ್ಲಿವರೆಗೂ ಎಲ್ಲ ಜನ ಸುಧಾರಿಸಿದ್ದಾರೆ. ಯಾಕೆ ಅಂದರೆ ಮನುಷ್ಯ ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಂಡು ಹೋಗ್ತಾನೆ ಅಂತ ಸುಧಾರಿಸಿದ್ದಾರೆ. ಇವತ್ತು ನಿನ್ನ ಪಾಪದ ಕೊಡ ತುಂಬಿದೆ, ಈ ಕಾಮುಕನಿಗೆ ಪಾಪದ ಕೊಡ ತುಂಬಿದೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಇವತ್ತು ಎಲ್ಲ ಮಾಧ್ಯಮದವರು ಇದ್ದೀರಿ, ಇವನ ಒಂದು ಈ ಕೃತ್ಯಕ್ಕೆ, ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯಕ್ಕೆ, ಆ ಬಡಪಾಯಿ ಪೌರ ಕಾರ್ಮಿಕರ ಮೇಲೆ ಮಾಡ್ತಕ್ಕಂಥ ದರ್ಪ ಅಹಂಕಾರಕ್ಕೆ ನೀವೆಲ್ಲರೂ ಕೂಡ ಅವನಿಗೆ ಮುಕ್ತಿ ಆಡಬೇಕು. ಅದಕ್ಕೆ ನಿಮ್ಮೆಲ್ಲರದು ಕೂಡ ಸಹಕಾರ ಬೇಕು ಅಂತ ನಾನು ನಮ್ಮ ಈ ಸಮಿತಿಗಳ ಹೋರಾಟದ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಜೊತೆಗೆ ನಮ್ಮ ಇದ್ದಾರೆ, ನಮ್ಮ ಅಲ್ಪಸಂಖ್ಯಾತ ವಿಭಾಗದವರು ಇದ್ದಾರೆ. ಇವರೆಲ್ಲ ಯಾಕೆ ಬಂದಿದ್ದಾರೆ ಗೊತ್ತಾ? ಅವನ ಉಪಟಳವನ್ನು, ಅವನ ದರ್ಪವನ್ನು, ಅಹಂಕಾರವನ್ನು ಮಟ್ಟ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಬಂದಿದ್ದಾರೆ ಒಂದು ಕರೆಗೆ ಹೋಗೊಟ್ಟು. ದಯಮಾಡಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು FIR ಆಗಿದೆ, ಯಾಕಿನ್ನೂ ಅವ್ರನ್ನ ಬಂಧಿಸಿಲ್ಲ? ಏನೋ ಒಂದು ನಾವು ಬೇರೆ ರೀತಿ ವಿಚಾರ ಮಾಡಬೇಕಾಗುತ್ತೆ. ಅವನ್ನ ಬಂಧಿಸೋವರೆಗೂ ನಾವು ಇಲ್ಲೇ ಕೂತ್ಕೋತೀವಿ, ಅನ್ನ ನೀರು ಬಿಟ್ಟು ಇಲ್ಲೇ ಕೂತ್ಕೋತೀವಿ. ನ್ಯಾಯ ಎಲ್ಲಿದೆ? ನಾವು ಯಾರಿಗೆ ಕೇಳಬೇಕು? ಮಹಿಳೆಯರು ಇಂಥ ಕಾಲದಲ್ಲೂ ಕೂಡ ಇಷ್ಟು ಕಾನೂನಿದೆ, ಇಷ್ಟು ನಮಗೆ ಏನು ನಮ್ಮ ಹಕ್ಕುಗಳಿಗೆ ಒಂದು ಕಾನೂನುಗಳು ಇದ್ದರೂ ಕೂಡ ಈ ರೀತಿ ದೌರ್ಜನ್ಯ ಆಗ್ತಾ ಇದೆಯಲ್ಲ, ನಾವು ಇದಕ್ಕೆ ಯಾರನ್ನು ಕೇಳಬೇಕು? ಇವರೆಲ್ಲ ಒಂದು ಅಂಬೇಡ್ಕರ್ ಸಮಿತಿ ಮಾಡ್ಕೊಂಡಿದ್ದಾರ್ರಿ. ಅಂಬೇಡ್ಕರ್ ಹೆಸರಲ್ಲಿ ಹೇಳೋದಕ್ಕೆ ನಾಲಾಯಕ್ಕು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಯಾವನಾರು ಇಂಥ ದುಷ್ಟ ಕೃತ್ಯಗಳನ್ನು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೇನ್ರಿ? ಆ ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ಇವತ್ತು ಜೀವನ ಮಾಡಬೇಕಂದ್ರೆ ಅವ್ರ ಕಾರಣ. ಅವರು ಇವತ್ತೇನಾದರೂ ಸಮಾಜದಲ್ಲಿ ಅವ್ರಿಗೆ ಗೌರವ ಸಿಗ್ತದೆ, ಪೌರ ಸೇವಾ ನೌಕರರಿಗೆ ಒಂದು ಗೌರವ ಸಿಗ್ತದೆ ಅಂದರೆ ಆ ಪುಣ್ಯಾತ್ಮ ಕಾರಣ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೋಬೇಕು. ಇವತ್ತು ಅನ್ನ ತಿನ್ನಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಅವರು ಬದುಕಿದ್ದಾರೆ ಅಂದರೆ ಆ ಪುಣ್ಯಾತ್ಮನ ಹೆಸರು. ಅವರು ಮಾಡಿರ್ತಕ್ಕಂಥ ಕಾನೂನುಗಳು, ಅವರ ಹಕ್ಕುಗಳನ್ನು ಇವರು ಅರ್ಥ ಮಾಡ್ಕೋಬೇಕು. ಈ ಒಂದು ಮೇಸ್ತ್ರಿ ನಾಗರಾಜನ ಒಂದು ದುರಂಕಾರಕ್ಕೆ, ಇವನ ಕಾನೂನು ಬಾಹಿರ ಕೃತ್ಯಗಳಿಗೆ ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಮುಂದಿನ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಹೆಣ್ಣು ಮಕ್ಕಳು ಹಿಡಿ ತಗೊಂಡು ಅವನಿಗೆ ಹೊಡೆಯೋ ಮಟ್ಟಕ್ಕೆ ಹೋಗಬೇಕು. ಹೆಣ್ಣು ಮಕ್ಕಳು ಹಿಡಿ ತಗೊಂಡು ಅವನಿಗೆ ಹೊಡೆಯೋ ಮಟ್ಟಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ಅವನು ಬಲಿಷ್ಠ ಆಗಿಬಿಟ್ಟಿದ್ದಾನೆ. ನನ್ನ ಹತ್ರ ದುಡ್ಡಿದೆ. ಒಂದು ಸುದ್ದಿಯನ್ನು ಕೇಳಿದೆ, ಏನು ಅಂದರೆ ಪ್ರತಿ ತಿಂಗಳು 160 ಜನ ನಮ್ಮ ನಗರಸಭೆಯಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಸಂಬಳ ಆದ ದಿನ ಅವನಿಗೆ 2,000 ರೂಪಾಯಿ ಕೊಡಬೇಕು ಅಂತ ಒಂದು ಮಾತನ್ನು ಕೇಳಿದೆ. ಯಾಕೆ ಅಂದರೆ ಅವ್ರದ್ದು ಅಡ್ಜಸ್ಟ್ಮೆಂಟು. ಇಂಥ ನೋಡ್ರಿ, 160 ಜನ ಅಂದರೆ ಎಷ್ಟು? 4 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಹತ್ರ ಆದಾಯ ಯಾವ IAS ಆಫೀಸರ್ಗಿದೆ? ಗೂಡಂಗಡಿಗಳ ಹೇಳ್ತಾರೆ ನೋಡ್ರಿ, ಗೂಡಂಗಡಿಗಳ ಮೇಲೆ ಎತ್ತುವಳಿ, ಹಫ್ತಾ ವಸೂಲಿ. ಒಬ್ಬ D ದರ್ಜೆ ನೌಕರ ಇಷ್ಟು ಮಟ್ಟಿಗೆ ಬೆಳೀತಾನೆ ಅಂದರೆ ಯಾರು ಕಾರಣ? ಯಾರು ಕಾರಣ ಆದರೂ ನಾವು ಬಿಡಲ್ಲ. ಈ ಹೋರಾಟದಲ್ಲಿ ಯಾರು ಕಾರಣ ಆದರೂ ನಾವು ಬಿಡಲ್ಲ. ಹೋರಾಟವನ್ನು ಮುಂದುವರಿಸ್ತೀವಿ. ಅವನಿಗೆ ತಕ್ಕ ಶಾಸ್ತಿಯನ್ನು ನಾವು ಮಾಡೇ ಮಾಡ್ತೀವಿ. ಇಲ್ಲಿ ಪಾಪ ನಗರಸಭೆ ಅಧಿಕಾರಿಗಳು ಕೂಡ ಅವ್ರನ್ನ ಹೆದರಿಸಿಟ್ಕೊಂಡಿದ್ದಾನೆ ಕಪಿ ಮುಷ್ಟಿಯಲ್ಲಿ. ನಾನು ಜಾತಿ ಅನ್ನೋ ಒಂದು ವಿಷಯದಿಂದ ಹೆದರಿಸಿಟ್ಕೊಂಡಿದ್ದಾನೆ. ಜಾತಿ ಯಾವುದಕ್ಕೆ ಗೊತ್ತಾ? ನಮಗೆ ಶೋಷಣೆ ಆದರೆ ನಮ್ಮ ರಕ್ಷಣೆಗೆ ಇರ್ತಕ್ಕಂಥದ್ದು. ಇವನೇ ಶೋಷಣೆ ಮಾಡ್ತಿದ್ದಾನೆ. ಒಂದು ಮಾತು ಹೇಳ್ತೀನಿ, ಕಮಿಷನರ್ ಚೇರಲ್ಲಿ ಒಂದು ಕೂತಿಲ್ಲ ಇವನು. ಅದನ್ನು ಬಿಟ್ಟರೆ ಅದನ್ನು ಕೂರ್ತಾನೆ ಇವನು. ಈ ಮಟ್ಟಕ್ಕಾಗಿದ್ದಾನೆ ಅವನು. ದಯಮಾಡಿ ನಮ್ಮೆಲ್ಲ ಸಂಘಟನೆಗಳಿಗೂ ಅವನಿಗೆ ಶಿಕ್ಷೆ ಆಗೋವರೆಗೂ, ಅವನನ್ನು ಬಂಧಿಸೋವರೆಗೂ ನಾವಿಲ್ಲಿ ಉಗ್ರವಾದ ಹೋರಾಟವನ್ನು ಮಾಡೋಣ. ನಮ್ಮ ಹಾಲನ್ನು ಕೇಳೋದಕ್ಕೆ DC ಅವರು ಬರಬೇಕು, SP ಅವರು ಬರಬೇಕು, ನಮ್ಮ ಮನವಿಯನ್ನು ಅವರೇ ತಗೋಬೇಕು. ಅಲ್ಲಿವರೆಗೂ ನಾವು
ಅಮಾನತ್ತಂತೂ ಆಗಲೇಬೇಕು, ಅವನನ್ನು ಖಂಡಿಸ್ಬೇಕು, ಅವನನ್ನು ಬಂಧಿಸಬೇಕು ಅಂತಕ್ಕಂಥ ಇದರಲ್ಲಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡು ನನ್ನ ಮಾತನ್ನು ಮಾಡುತ್ತಿರುವ ಕಾಮುಕ ನಾಗರಾಜ್ ಮೇಸ್ತ್ರಿಗೆ ನಾಗರಾಜ್ ಮೇಸ್ತ್ರಿಯನ್ನ ನಾಗರಾಜ್ ಮೇಸ್ತ್ರಿಯನ್ನ ರೈತ ಸಂಘಟನೆ ಮುಖಂಡರೇ, ವಿವಿಧ ಪಕ್ಷಗಳಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ, ಕಾರ್ಮಿಕ ಸಂಘದ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ದಿವಸ ದಲಿತ ಸಂಘಟನೆಗಳ ಒಕ್ಕೂಟ, ವಿವಿಧ ರಾಜಕೀಯ ಪಕ್ಷಗಳ ಮತ್ತು ರೈತ ಸಂಘಗಳು ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಕಾಮುಕ ಅನ್ನೋ ಒಬ್ಬ ನಾಗರಾಜ್ ಮೇಸ್ತ್ರಿಯನ್ನು ಉಪ್ಪಟಾಳವನ್ನು ಒಬ್ಬ ಮಹಿಳೆ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರಿಗೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಇದು ಇವತ್ತಿನಿಂದಲೇ ನಡೆದಂಥ ವಿಷಯಗಳಲ್ಲ. ಈಗಾಗಲೇ ಏನು ನಮ್ಮ ಲಲಿತಮ್ಮ ಮಾತಾಡ್ದಂಗೆ ಮಂಜುಳಮ್ಮ ಅಂತ ಒಬ್ಬ ನಗರಸಭೆಯಲ್ಲಿ ನಾನೊಬ್ಬ ಮೇಸ್ತ್ರಿ ಅಂತ ಹೇಳಿ ಪೌರ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸ್ತಕ್ಕಂಥ ನಾಗರಾಜ್ ಮೇಸ್ತ್ರಿ ಅವರನ್ನು ನಮ್ಮ ಪೊಲೀಸ್ ಇಲಾಖೆ FIR ಆಗಿ ಈಗಾಗಲೇ ಇವತ್ತಿಗೆ 3 ದಿವಸ ಆಗಿದೆ. ಆದರೂ ಕೂಡ ಅವರನ್ನು ಬಂಧಿಸಲಿಕ್ಕೆ ಯಾಕೆ ಮೀನಮೇಷ ಎಣಿಸ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವನ್ನ ದೌರ್ಜನ್ಯ ದಬ್ಬಾಳಿಕೆ ನಿನ್ನೆ ಮೊನ್ನೆದಲ್ಲ, ಈಗ ಸುಮಾರು 16 ವರ್ಷಗಳಿಂದ ನಡೀತಾ ಇದೆ. ಬರೀ ನಗರಸಭೆ ವ್ಯಾಪ್ತಿಯಾಗೆ ಪೌರ ಕಾರ್ಮಿಕರ ಮೇಲೆ ಇವನ ದಬ್ಬಾಳಿಕೆ, ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ನಡೀತಿದೆ ಅಂತ ತಾವು ತಿಳ್ಕೊಬಾರ್ದು. ಇಡೀ ತಾಲೂಕಾದ್ಯಂತ ಇವಂದು ಉಪ್ಪಟಳ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಮೇಡಮ್ ಹೇಳಿದ್ರು, ಆ ಊರ ಹೆಸರನ್ನು ಹೇಳೋಕ್ಕೆ ಹೋಗಲ್ಲ. ಇವ್ರದ್ದು ಅಲ್ಲೇನಂದರೆ ಕೆಲವು ಯಾರು ಹೆಣ್ಮಕ್ಳ ಗಂಡರು ಅಮಾಯಕರು ಇರ್ತಾರೆ, ಅವರು ಮದ್ಯ ಸೇವನೆ ಮಾಡ್ತಾರೆ ಅಥವಾ ಗಂಡ ತೀರೋಗಿರ್ತಾರೆ, ಅಂಥ ಹೆಣ್ಮಕ್ಳ ಮೇಲೆ ಇವನು ಲೈಂಗಿಕ ದೌರ್ಜನ್ಯ ಮಾಡಲಿಕ್ಕೆ ಅವನು ಅಣಿಯಾಗ್ತಾನೆ. ಅವ್ರನ್ನ ಯಾವ ರೀತಿ ಸ್ಥಳೀಯಕ್ಕೆ ಇದು ಮಾಡ್ತಾನೆ ಅಂದರೆ, ಇಲ್ಲಿ ಪೌರ ಕಾರ್ಮಿಕರು ಬಂದಂಥ ಬೆಳಗ್ಗೆ ಕೆಲಸಕ್ಕೆ ಬಂದಾಗ ಕೆಲವು ಹೆಣ್ಮಕ್ಳ ಮೇಲೆ ನೀನು ಭಾರಿ ಚೆನ್ನಾಗಿದೆಯಮ್ಮ, ನಿನ್ನ ಗಂಡ ಕುಡಿತಾನೆ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನ ಚಿನ್ನ ಕೊಡಿಸ್ತೀನಿ, ನೀನು ನನ್ನ ಜೊತೆಗೆ ಇದ್ಬಿಡು, ನಿಗೊಂದು ಮನೆ ಮಾಡ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಆಮಿಷ ಹೊಡಿಸ್ತಾನೆ. ಆದರೆ ಕೆಲವು ಹೆಣ್ಮಕ್ಳು ಮರ್ಯಾದೋಸ್ತರು ಮನೆಗೆ ಹೋಗಿ ಗಂಡನ ಹತ್ರ ಹೇಳಿದ್ರೆ ನನ್ನ ಸಂಸಾರ ಎಲ್ಲಿ ಒಡೆದೋಗುತ್ತೆ ಅನ್ನೋ ಭಾವನೆ ಒಳಗೆ ಅವ್ರು ಇಲ್ಲಿವರೆಗೂ ಮುಚ್ಕೊಂಡಿದ್ರು. ಆದರೆ ಇವತ್ತು ಯಾಕೆ ಇದು ಸಿಡ್ದು ಹೇಳಿದ್ರು ಅಂದರೆ, ನೊಂದಂಥ ಹೆಣ್ಮಕ್ಳು ಎಷ್ಟು ದಿನ ಅಂತ ಸುಧಾರಿಸ್ತಾರೆ? 1 ದಿವಸ, 2 ದಿವಸ, 3 ದಿವಸ, 4 ದಿವಸ. ಆದರೆ ಒಂದಲ್ಲ ಒಂದು ದಿವಸ ಇದ್ರ ವಿರುದ್ಧ ಸಿಡ್ದು ಹೇಳ್ತಾರೆ ಅನ್ನೋ ಪರಿಜ್ಞಾನ ಇರಬೇಕಿತ್ತು. ಆದರೆ ಈಗ ಒಬ್ಬ ಮಹಿಳೆ ಯಾಕೆ ಸಿಡ್ದದ್ಲು ಅಂದರೆ, ಅವಳು ಸಂಸಾರ ನುಚ್ಚು ನನ್ನ ಸಂಸಾರ ಹಾಳಾಗೋದಲ್ಲ, ಮತ್ತೊಬ್ಬರು ಹೆಣ್ಮಕ್ಳ ಸಂಸಾರ ಇನ್ನು ಮುಂದೆ ಯಾವತ್ತು ಆಗಬಾರ್ದು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಮುಂದೆ ಬಂದಿದ್ದಾಳೆ. ಅದಕ್ಕೋಸ್ಕರ ಇವತ್ತೆಲ್ಲ ಹೆಣ್ಮಕ್ಳು ಸೇರಿದ್ದಾರೆ. ಸುಮ್ಮನೆ ಅಲ್ಲ, ಅವ್ರ ಆಪ್ತ ವಸೂಲಿ ಯಾವ ರೀತಿ ನಡೀತೈತೆ ಅಂದರೆ, ಅಲ್ಲೊಂದು ಗೂಡಂಗಡಿ ಐತಿ, ಇವರೇ ಹಾಕ್ಸೋದು. ಬನ್ನಿ ಸರ್, ನಿಮಗೊಂದು 50,000 ನನಗೆ ಕೊಡ್ರಿ, ನಾನು ನಿಮಗೆ ನಗರಸಭೆ ಎಲ್ಲಿ ಬೇಕಲ್ಲಿ ಗೂಡಂಗಡಿ ಹಾಕ್ಸ್ಕೊಡ್ತೀನಿ ಅನ್ನೋದು. ಮತ್ತು ಇಲ್ಲಿ ಪೌರ ಕಾರ್ಮಿಕರು ಪ್ರತಿ ತಿಂಗಳ ಸಂಬಳ ಆದ ಕೂಡಲೇ 2,000 ರೂಪಾಯಿ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದೆಲ್ಲ ಯಾರು ಇವರಿಗೆ? ಇವ್ರ ಹಿಂದೆ ಯಾರೋ ಇದ್ದಾರೆ, ನಗರಸಭೆ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳು ಯಾರೋ ಇವನು ಹಿಂದೆ ಕುಮ್ಮಕ್ಕೆ ಕೊಡೋದ್ರಿಂದ ಈ ಮನುಷ್ಯ ಇಷ್ಟು ಹದ್ಮೀರಿ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ. ಇದಕ್ಕೆ ನಾವು ಹೇಳೋದು ಇಷ್ಟೇ, ಇವತ್ತು ಚುನಾಯಿತ ಪ್ರತಿನಿಧಿಗಳಿಲ್ಲ. ಈ ಚುನಾಯಿತ ಪ್ರತಿಗಳ ಪರವಾಗಿ ಇವತ್ತು ಯಾರಿದ್ದಾರೆ ಅಂದರೆ ಈ DC ಅವರು ಇದ್ದಾರೆ. ಇವತ್ತು ನಮ್ಮ DC ಅವ್ರಿಗೆ ಕೂಡ ಅವರು ನೊಂದ ಮಹಿಳೆ ಮನವಿಯನ್ನು ಕೊಟ್ಟಿದ್ದಾರೆ. ಆದರೂ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ನಮ್ಮ ಉದ್ದೇಶ ಇಷ್ಟೇ, DC ಅವರು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕು, ಆಗಮಿಸಿ ತತ್ಕ್ಷಣ ಅವನು ಸೇವೆಯಿಂದ ವಜಾಗೊಳಿಸಬೇಕು. ಹಾಗೇನೆ ಪೊಲೀಸ್ ಇಲಾಖೆಯರು 24 ಗಂಟೆ ಒಳಗಡೆ ಇವತ್ತು ಬಂಧಿಸ್ತೇ ಹೋದರೆ ನಾವು ನಾಳೆಯಿಂದ ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ. ಮಾತ್ರ ಇವತ್ತು DC ಅವ್ರು ಬರದೇ ಹೋದರೆ ನಾವು ಈ ಧರಣಿ ಸತ್ಯಾಗ್ರಹವನ್ನು ಇಲ್ಲಿಂದ ಎದ್ದೇಳೋದಿಲ್ಲ. ಅಮಾನತ್ತು ಆದೇಶ ಬರೋವರೆಗೂ ನಾವು ಇಲ್ಲೇ ಕೂರ್ತೀವಿ ಅಂತ ಹೇಳ್ತಾ ಈ ಸಭೆಗೆ ಆಗಮಿತ ಎಲ್ಲ ಮಹಿಳೆಯರಿಗೆ, ಎಲ್ಲ ದಲಿತ ಸಂಘಟನೆಯ ಪ್ರಮುಖರಿಗೆ, ರೈತ ಸಂಘ ಪ್ರಮುಖರಿಗೆ, ಮಾಧ್ಯಮ ಬಂಧುಗಳೇ, ಈ ಒಂದು ಸಭೆಯನ್ನು ಯಾಕೆ ಇಲ್ಲಿ ಕರೆದಿದ್ದೀವಿ, ಆಯೋಜನೆ ಮಾಡಿದ್ದೀವಿ ಅಂದರೆ, ಏನು ಸಾಗರ ನಗರಸಭೆ ಪೌರ ಕಾರ್ಮಿಕರಾದಂತಹ ನಾಗರಾಜ್ ಮೇಸ್ತ್ರಿ ಎಂಬುವರು ಒಬ್ಬ ದಲಿತ ಮಹಿಳೆ ಮೇಲೆ ದೌರ್ಜನ್ಯವನ್ನು, ಕಿರುಕುಳವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆತನ ತಕ್ಷಣವೇ ಬಂಧಿಸಬೇಕು. ಯಾಕಂದರೆ 8ನೇ ತಾರೀಕು ಅವನ ಮೇಲೆ FIR ಆಗಿರ್ತಕ್ಕಂಥದ್ದು. ಆದರೆ ಸಾಗರದಲ್ಲಿ ಅವರು FIR ಮಾಡ್ತಿರಲಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ರಾಜಕೀಯ ಒತ್ತಡದಿಂದ ಇಲ್ಲಿ ಮಾಡೋದಂತ ನಮಗೆ ಪಕ್ಕ ಗೊತ್ತಿತ್ತು. ಹಾಗಾಗಿ ಶಿವಮೊಗ್ಗ ಮಹಿಳಾ ಠಾಣೆಯಲ್ಲಿ ಆತನ ಮೇಲೆ FIR ಮಾಡಿಸಿದ್ದೀವಿ. ಹಾಗಾಗಿ ಇವತ್ತಾಗಲೇ 8ನೇ ತಾರೀಕು ಆಗಿದ್ದು, ಇವತ್ತಾಗಲೇ 13ನೇ ತಾರೀಕು, 13, 14, 15ನೇ ತಾರೀಕು, ಇಲ್ಲಿವರೆಗೂ 4 ದಿವಸ ಆಗಿದೆ. ಇನ್ನೂ ಕೂಡ ಪೊಲೀಸ್ ಇಲಾಖೆ ಆತನ ಮೇಲೆ ಏನೂ ಕ್ರಮ ತೊಗೊಂಡಿಲ್ಲ. ಯಾಕೆ ಆ ರೀತಿ ಮೀನವೇಷ ಮಾಡ್ತಾರೆ? ಹಂಗಾರೆ ದಲಿತರಿಗೆಲ್ಲೂ ಒಂದು ನ್ಯಾಯನೇ ಇಲ್ವ? ಹಂಗಾರೆ ದಲಿತರಿಗೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಮಹಿಳೆಗೆ ಒಂದು ನ್ಯಾಯಸಮ್ಮತವಾದ ಒಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು ಯಾರು? ಹಂಗಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದಿದ್ದಾರೆ.
ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದ ಅಡಿಯಲ್ಲಿ ಅವರು ಇವತ್ತು ಅನ್ನ ಉಣ್ತಿದ್ದಾರೆ. ಇವತ್ತು ನಾಗರಾಜ್ ಮೇಸ್ತ್ರಿ ಇವತ್ತು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ. ಹಾಗಾಗಿ ಇವತ್ತು ಏನು ಆತ ಈ ರೀತಿ ಒಂದು ಹೆಣ್ಣು ಮಗಳ ಮೇಲೆ ಈ ರೀತಿ ದೌರ್ಜನ್ಯವನ್ನು ಎಸಗಿದ್ದಾನೆ. ಆತನ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಪೊಲೀಸ್ ಇಲಾಖೆ ಯಾವುದಕ್ಕೂ ಮಣಿಯದೆ ಆತನ 24 ಗಂಟೆ ಒಳಗೆ ಬಂಧಿಸಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳು ಈ ನಗರಸಭೆಯ ಆಡಳಿತಾಧಿಕಾರಿಗಳು ಈಗ ಜಿಲ್ಲಾಧಿಕಾರಿಗಳೇ. ಹಾಗಾಗಿ ಮೊನ್ನೆ ಜಿಲ್ಲಾಧಿಕಾರಿ ಗಮನದಲ್ಲೂ ಕೂಡ ಅದು ಈ ವಿಷಯ ಇದೆ. ಆದರೂ ಕೂಡ ಅವರು ಕೂಡ ಮೂಕ ಪ್ರೇಕ್ಷಕರಾಗಿ ಒಂದು ನೋಡ್ತಿದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಆತನ ಕೆಲಸದಿಂದ ತಕ್ಷಣವೇ ಅಮಾನತು ಮಾಡಬೇಕು. ಅಮಾನತು ಆಗುವವರೆಗೂ ನಾವು ಯಾರೂ ಕೂಡ ಈ ಜಾಗದಿಂದ ಕದಲಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಯಾಕಂದರೆ ಇವತ್ತು ಇವನ ಉಪಠಾಣಗಳು ಭಾರಿ ಆಗಿದ್ದಾವೆ. ಇಡೀ ನನಗೂ ಕೂಡ ಹಲವಾರು ದಲಿತ ಮಹಿಳೆಯರು ಕೂಡ ಬಂದು ಎಲ್ಲ ಮಹಿಳೆಯರು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಕೂಡ ಎದುರುಗಡೆ ಯಾರೂ ಬಂದಿರಲಿಲ್ಲ ಅಷ್ಟೇ. ಹಾಗಾಗಿ ಈ ಅಮ್ಮ ಬಂದು ಎದೆಗೊಟ್ಟು ನಿಂತು ಇವತ್ತು ಅವರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತಿದ್ದಾರೆ. ಹಾಗಾಗಿ ನಾವು ಅವರಿಗೆಲ್ಲ ಈ ಒಂದು ಎಲ್ಲರೂ ಸೇರಿ ಬೆಂಬಲವನ್ನು ಸೂಚಿಸಿ ಅವ್ರನ್ನ ಇಮ್ಮಿಡಿಯೇಟ್ಲಾಗಿ ಈ ಕೆಲಸದಿಂದ ಅಮಾನತು ಮಾಡಬೇಕು. ಜೊತೆಗೆ ಆತನ ಇಮ್ಮಿಡಿಯೇಟ್ಲಾಗಿ ಬಂಧಿಸಬೇಕು ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ತಾವು ವಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಅವಕಾಶ ಇದೆ, ಯಾಕೆ ಮಾಡಿಲ್ಲ ಏನು ಬರೋದಿಲ್ಲ ಏನು ಎಷ್ಟು ದಿವಸ ಆಗ್ಬೋದು ಸರ್? ನಾನು ಮಾಡೋದಲ್ಲಪ್ಪ, ಎಷ್ಟು ದಿವಸ ಆಗ್ಬೋದು ಅಂತ ನಾನು ಮಾಡೋದಲ್ಲ ಅದು. ಅಲ್ಲ, ನೀವು ಮಾಡೋದಲ್ಲ, ನೀವೀಗ ಅವ್ರು ತಿಳಿಸಿ ಅವರು ಅದನ್ನ ನಾನೀಗ ಕ್ರಮ ಅವ್ರು ಜರುಗಿಸ್ಬೇಕು. ಕ್ರಮ ಅವ್ರು ಜರುಗಿಸ್ಬೇಕಲ್ಲ. ಎಷ್ಟು ಜನಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ಈಗಲೇ 1 ವಾರ ಆಗಿದೆ, FIR ಆಗಿ 1 ವಾರ ಆಗಿದೆ ಈಗ. ತಸ್ಕರಿ ಮಾಡೋದು ನಾನಲ್ಲ. ಮತ್ತೆ ನಾವು ಮುಂದೆ ಹೋರಾಟ ಮಾಡೋದು. ನಾವು ನಿಮಗೆ ಆದರೆ ಪ್ರತಿಭಟನೆಯನ್ನು ನಿಂತುಕೊಳ್ಳಲ್ಲ. ಇದೇ ಜಿಲ್ಲಾಧಿಕಾರಿಗಳನ್ನು ನಾವು ಅಮಾನತು ಮಾಡಿದ್ವಿ ಅಂತ ಹೇಳೋದನ್ನು ನಾವು ಮಾಡ್ತೀವಿ. ನಿಮಗೆ ನಾವು ಸಹಾಯಕ ಪೊಲೀಸ್ ಅಧೀಕ್ಷಕರು ಸಾಗರ ಉಪವಿಭಾಗ ಸಾಗರ ನಗರಸಭೆ ಪೌರ ಕಾರ್ಮಿಕ ಮೇಸ್ತ್ರಿ ನಾಗರಾಜ್ ಎನ್ ಮಾಣಿಕ್ಯರವರು ಸಾಗರ ನಗರಸಭೆ ಉದ್ಯೋಗಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದು ಅವರನ್ನು ಕೂಡಲೇ ಬಂಧಿಸುವಂತೆ ಕೋರಿ ನಾವು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಗರ ತಾಲೂಕು ದಲಿತ ಸಮಿತಿಯ ಒಕ್ಕೂಟದಿಂದ ಕೋರಿಕೊಳ್ಳುವುದೆಂದರೆ ಸಾಗರ ನಗರಸಭೆ ಪೌರ ಕಾರ್ಮಿಕ ಮೇಸ್ತ್ರಿ ನಾಗರಾಜ್ ಎನ್ ಮಾಣಿಕ್ಯ ಅವರು ಸಾಗರ ನಗರಸಭೆ ಉದ್ಯೋಗಿ ದಲಿತ ಮಹಿಳೆ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದು ಅವರ ಮೇಲೆ FIR ದಾಖಲಾಗಿದ್ದು ಇವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ದಿನಾಂಕ 14/6/2026 ಸೋಮವಾರ ನಗರಸಭೆಯ ಪ್ರತಿಮೆ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ತಾವು ಕೂಡಲೇ ಸದರಿ ವ್ಯಕ್ತಿಯನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಜೀವ ಬೆದರಿಕೆ ಇರುವ ಸಂತ್ರಸ್ತೆಯ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿಕೊಡಬೇಕೆಂದು ಈ ಮೂಲಕ ಸಾಗರ ತಾಲೂಕು ಒಕ್ಕೂಟ ಆಗ್ರಹಿಸುತ್ತದೆ. ಬಂಧಿಸಿ ಬಂಧಿಸಿ ನಾಗರಾಜನ್ನು ಬಂಧಿಸಿ 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 ನಾಗರಾಜನ್ನು ಬಂಧಿಸಿ ಬೆಕ್ಕೆ ಬೆಕ್ಕು ಧಿಕ್ಕಾರ ಧಿಕ್ಕಾರ ಕಾಮುಕ ನಾಗರಾಜನಿಗೆ ಧಿಕ್ಕಾರ ಧಿಕ್ಕಾರ ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಬೆಕ್ಕೆ ಬೆಕ್ಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೂ ಹೋರಾಟ ಗ್ರಾವಿಟಿ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಇಲ್ಲಿ ನೋಡಿ ಅಲ್ವಾ, ಯಾವುದೇ ಒಂದು ಸಿಸ್ಟಮಿಗೆ ನೀವು ಒಂದು ಡಿಮಾಂಡ್ ಇಟ್ಮೇಲೆ ಆ ಡಿಮಾಂಡ್ಗೆ ಅವ್ರು ಆಕ್ಟ್ ಮಾಡ್ಲಿಕ್ಕೆ ಸಮಯ ಕೊಡ್ಬೇಕಲ್ವಾ. ಸರ್ ಪಾಪಿ ಪ್ರದೇಶಗಳಲ್ಲಿ ಯಾರ ಪಾಪಿ ಬಂದಿದ್ದೀರಲ್ಲ